ಎಡಗಡೆಯಿಂದ ಸುತ್ತೂರು ಮಹಾಸಂಸ್ಥಾನಗಳು ಇದೆ ಅಂತ ನಮ್ಮ ಮೈಸೂರು ಚಾಮರಾಜನಗರ ರಾಜ್ಯ ದೇಶಕ್ಕೆಲ್ಲ ಇದ್ದಾರೆ. ಆ ಸಂದರ್ಭದಲ್ಲಿ ನಾನು ಬಂದಾಗ ಘಟನಾವಳಿಗಳು ಅದು ಪ್ರಾರಂಭವಾಗಿ ಸುಮಾರು ಪ್ರಾರಂಭವಾಗಿ 13ನೇ ಕುಂಭಮೇಳಕ್ಕೆ ಇವತ್ತು 3 ವರ್ಷ ಕುಂತ ಬೆಳೀತಾರೆ. ಎಕ್ಸೆಪ್ಟ್ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಕಾರಣದ ಆಸಕ್ತಿ ಈಗ 3 ವರ್ಷಕ್ಕೆ ಒಂದ್ಸಾರಿ ನಡೀತದೆ. ಇದು 13ನೇ ಕುಂಭಮೇಳ. ನಾನು ಇದು ಮಾಡಬೇಕು ಅಂತಕ್ಕಂಥದ್ದು ನನಗೆ ಇದು ತಲೆಮಾರಿಗೆ ಯಾವ ಪರಿಸ್ಥಿತಿ ಐಡಿಯಾ ಇರಲಿಲ್ಲ. ನನಗೆ ಮೊದಲು ನಮ್ಮ ಸುತ್ತೂರು ಮಹಾಸ್ವಾಮಿಗಳು ಫೋನ್ ಮಾಡಿದ್ರು. ನಾನು ಮತ್ತು ನಮ್ಮ ನಿರ್ಮಲಾನಂದ ಮಹಾಸ್ವಾಮಿಗಳು ಒಂದು ಮೀಟಿಂಗ್ ಮಾಡ್ತೀವಿ DC ಆಡಳಿತ ಹೇಳಿ, ಆಮೇಲೆ ನೀವು ಮೀಟಿಂಗ್ ಮಾಡಿ ಕುಂಭಮೇಳ 3 ವರ್ಷ ಮಾಡಬೇಕು ಅಂತ ಹೇಳಿದ್ರು. ಫೋನ್ ಹೇಳಿ ತಕ್ಷಣ ಮತ್ತೆ ನಿರ್ಮಲಾನಂದ ಸ್ವಾಮಿಗಳು ನನಗೆ ಫೋನ್ ಮಾಡಿದ್ರು. ನಾನು ನಿರ್ಮಲಾನಂದ ಸ್ವಾಮಿಗಳು ಕಾಲೇಜಲ್ಲಿ ಓದೋದ್ರ ಬಾಲಿಕೆ ಉಳಿಸೋದು, ಅವರು ಇಂಗ್ಲಿಷಲ್ಲಿ ಮಾತಾಡ್ಕೊಳ್ತೀನಿ. ನಾನು ನಮ್ಮ ಗುರುಗಳ ಜೊತೆಗೆ ಅವರು ಸೈನ್ಸ್ ಅಂಡ್ ಟೆಕ್ನಾಲಜಿ ನನಗೆ ಖುಷಿಯಾಗಿ ಇಂಗ್ಲಿಷ್ ಮಾತಾಡ್ತಾರೆ. ಇಬ್ಬರು ಇಂಗ್ಲಿಷ್ ಮಾತಾಡಿದವರು ಹೇಳಿ ಪ್ಲೀಸ್ ಎಕ್ಸ್ಟೆಂಡ್ ಮೀಟಿಂಗ್ ಯು ಆಲ್ಸೋ ಕಂಡಕ್ಟೆಡ್ ಮೀಟಿಂಗ್ ವಿ ಶುಡ್ ಸೆಲೆಬ್ರೇಟ್ ಅಂತ ಹೇಳಿ ನನಗೆ ಹೇಳಿದ್ವಿ. ಓಕೆ ಗುರುಜಿ ಅಂತ ಹೇಳಿ ಹೋಗಿದ್ದು ನಮ್ಮ ಲಕ್ಷ್ಮೀಕಾಂತವ್ರಿಗೆ ಸೂಚನೆ ಕೊಟ್ಟೆ. ಸೇರಿ ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಆದಮೇಲೆ ನಾನು ನಮ್ಮ ಮುಖ್ಯಮಂತ್ರಿಗಳು ಹೇಳಿದೆ, ಈ ಥರ ಕುಂಭಮೇಳ ನಡೀತಾ ಇದೆ, ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಮಾಡೋದು, ನೀವು ಮೀಟಿಂಗ್ ಮಾಡೋದು, ಮೀಟಿಂಗ್ ಮಾಡೋದಕ್ಕೆ ಏನು ಬೇಕು ಅಂತ ಹೇಳು, ಅದನ್ನು ಚೆನ್ನಾಗಿ ಮಾಡಿ ಮಾಡೋಣ. ಅವ್ರು ಯಾಕೆ ಹೇಳಿದ್ರೆ ಈಗ ನಡೀತಾ ಇರೋದು ಮುಖ್ಯಮಂತ್ರಿಗಳ ಕ್ಷೇತ್ರ ಈ ಜಾಗ, ಆ ಕಡೆ ಜಾಗ ನನ್ನ ಜಾಗ. ನಾನು ಕೋಆಪರೇಟ್ ಮಾಡಿದ್ರೆ ಆ ಕಡೆ ಅದರಲ್ಲಿ ನನಗೆ ಇದರಲ್ಲಿ ಹೈಕೋರ್ಟ್ ಸೇರಲೇಬೇಕು, ನಾನು CM ಸೇರಲೇಬೇಕು. ಎಲ್ಲ ಮೀಟಿಂಗ್ ಆದಮೇಲೆ ಏನೇನು ಬೇಕು ಅಂತ ನಾನು ಹೇಳಿದೆ. ನಮ್ಮ ಲಕ್ಷ್ಮೀಕಾಂತ್ ಅವರು, ನಮ್ಮ CEO, AC, ತಾಲೂಕು ಜಿಲ್ಲಾ ಶಿಕ್ಷಕರ ಸಭೆ ಸೇರಿ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿ ಇದನ್ನು ಒಂದು ಪ್ರವಾಸೋದ್ಯಮ ಕೇಂದ್ರವಾಗಿ ಅಭಿವೃದ್ಧಿ ಮಾಡ್ತಾ ಧಾರ್ಮಿಕ ಭಾವನೆಗಳ ಜೊತೆ ಆಚರಣೆ ಜೊತೆ ಪ್ರವಾಸ ಕೇಂದ್ರವಾಗಿ ಬದಲಾವಣೆ ಆಗಬೇಕು. ಆ ರೀತಿ ಮಾಡಿ ಅಂತ ಸೂಚನೆ ಕೊಟ್ಟು ನಮ್ಗೆ ಬೇಕಾದಂತ ಹಣಕಾಸನ್ನ ಒದಗಿಸಬೇಕು ಅಂತ ಹೇಳಿದ್ಮೇಲೆ ಮುಖ್ಯಮಂತ್ರಿಗಳಿಗೆ ಹೋಗ್ವಿ. ನಾವು ಕೇಳಿದಷ್ಟು ಗಂಡ ಮಾತಾಡಿದ CM ಮಾಧವ ಬೇರೆ ಎಲ್ಲ ಮಂತ್ರಿ ಮಾಡಿದ್ರೆ ಫೈನಾನ್ಸ್ ಸಾಮಾನ್ಯವಾಗಿ ಎಲ್ಲ ಲೆಕ್ಕ ಕೇಳೋರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಲ್ಪ ಕಷ್ಟ, ಎಲ್ಲ ಲೆಕ್ಕ ಹೇಳಬೇಕು ಅವ್ರಿಗೆ. ಈ ಕುಂಭಮೇಳ ವಿಷಯದಲ್ಲಿ ಏನು ಗೊತ್ತಾಗಲಿಲ್ಲ, ಏನು ಮಾತಾಡಿಲ್ಲ. ಮಾಧವಪ್ಪ ಏನು ಹೇಳಿದರೆ ಎಲ್ಲ ಮಂಜೂರು ಮಾಡ್ಬಿಟ್ಟು ಚೆನ್ನಾಗಿ ಮಾಡಿ ಅಂತ ಹೇಳಿದ್ರು. ಸೊ ಮಂಜೂರು ಮಾಡಿದ್ಮೇಲೆ ನಮ್ಮ ಜಿಲ್ಲಾಡಳಿತ ಲಕ್ಷ್ಮೀಕಾಂತ್, ನಮ್ಮ AC ರಕ್ಷಿತ್ ಅವ್ರನ್ನ ನೋಡೋದು ಅಬ್ಸರ್ವ್ ಮಾಡಿದ್ವಿ. ಪರ್ಸನಲ್ ನಿಂತು ಗುರುಗಳ ಮನಸ್ಸಲ್ಲಿ ಏನಿದೆ ತಿಳ್ಕೊಂಡು ಸ್ನಾನ ಮಾಡ್ಕೊಂಡು ಈ ಮೈಯಲ್ಲಿ ಕೆಲಸ ಏನ್ ಮಾಡೋದು. ಇವಾಗ ಸ್ನಾನ ಮಾಡ್ಬಿಟ್ಟು ನೆಗಡಿ ಮೈಕೈ ಬರಬರ್ತದೆ. ನೀವು ಎಲ್ಲಿ ಬೇಕು ಬಂದು ಪಕ್ಷ ನೀರು ಬರೋದು, ಮಕ್ಕಳು ಒಂದಕ್ಕೆ ಬಿಟ್ಟರೆ ಅದಕ್ಕೆ ಬಿಟ್ಬಿಡೋದು, ಇದನ್ನ ನೀವು ನಿಮ್ದು ಜವಾಬ್ದಾರಿ. ನದಿ ಕಾಲುವೆ ನೀರುಗಳನ್ನ ಆದಷ್ಟು ಮಲಿನಗೊಳಿಸಿ ನೋಡಬೇಕಂತದ್ದು ಪ್ರಜೆಗಳಾದ ನಮ್ದು ಕರ್ತವ್ಯ, ನಮ್ದು ಜವಾಬ್ದಾರಿ. ಈ ಯಾಕೆ ಇಷ್ಟಿದೆ ಅಂದ್ರೆ ಇನ್ನೂ ಡ್ಯಾಮಲ್ಲಿ ನೀರಿದೆ. ಡ್ಯಾಮಲ್ಲಿ ನೀರಿದ್ದರೆ ಇಷ್ಟಿರಕ್ಕಾಗಲ್ಲ. ನಂಜನಗೂಡದೆಲ್ಲ ಎಷ್ಟು ಕಂಡಿದೆ ಅದು ಕಸ ಅದಕ್ಕೆ ಎಲ್ಲ ಒಂದು ಪ್ರಯೋಗದೆಲ್ಲ ಕ್ಲೀನ್ ಮಾಡಿ ಅಂತ ಹೇಳಿದ್ದೀನಿ ನಾನು. ಎಷ್ಟು ಟನ್, ಎಷ್ಟು ಸಾವಿರ ಟನ್ ಬಂತು ಗೊತ್ತಿಲ್ಲ ನಮಗೆ ನಂಜನಗೂಡು ಸಾಂಗಡದಲ್ಲಿ. ಇದೆಲ್ಲ ಸ್ವಲ್ಪ ಕ್ಲೀನ್ ಆಗಿದೆ, ಬಂದಿದೆ, ಅಲ್ಲೂ ಮಾಡಿಸ್ಬೇಕು, ಇಲ್ಲೂ ಮಾಡಿಸ್ಬೇಕು. ಆದಷ್ಟು ಜನರು ಕಾಲುವೆಗಳಿಗೆ, ನದಿಗಳಿಗೆ ಕೊಳಚೆ ನೀರನ್ನ, ಮನೆಯ ವೇಸ್ಟ್ ನೀರನ್ನ ಕುಡಿದೇ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಈ ಒಂದು ಗಂಗಾ ಕಲ್ಯಾಣ ಕಾವೇರಿ ಕಬಿನಿ ನದಿಯ ಸಂಗಮ, ಸ್ಫಟಿಕ ಸಂಗಮ, ಜನರಲ್ಲಿ ಇದೊಂದು ವಾಟರ್ ಇಸ್ ಎ ನ್ಯಾಷನಲ್ ಅಸೆಟ್. ವಾಟರ್ ಇಸ್ ನೀರು ರಾಷ್ಟ್ರದ ಸೊತ್ತು. ರಾಷ್ಟ್ರದ ಸೊತ್ತನ್ನು ನೋಡುವ
ದಿಕ್ಕನ್ನು ಬದಲಿಸಬೇಕು. ಆದಷ್ಟು ಪ್ರೀತಿ ಸೌಹಾರ್ದತೆಯಿಂದ ಹಳ್ಳಿಗಳಲ್ಲಿ ಸಾಮರಸ್ಯದ ಬದುಕನ್ನು ಕಟ್ಟಬೇಕು. ಈ ತರ ಹಬ್ಬಗಳನ್ನು ಮಾಡಿಕೊಂಡು ನೀವು ಸಂತೋಷವಿರೋದಕ್ಕೆ ಊರುಗಳಲ್ಲಿ ಇಷ್ಟು ಕಷ್ಟಪಡೋದು. ಈ ಜನ ಎಲ್ಲ ಇಟ್ಕೊಂಡಪ್ಪ ಕಷ್ಟಪಟ್ಟು ಭೇದ ಭಾವ ಮಾಡಬಾರ್ದು, ಸಂತೋಷ ನೆಮ್ಮದಿಯಿರಲಿ, ಎಲ್ಲ ಕಡೆ ಸೇರಲಿ, ಪ್ರವಾಸೋದ್ಯಮ ಬರಲಿ, ಅವ್ರಿಗೆ ಚರಿತ್ರೆ ಗೊತ್ತಾಗ ಅವ್ರಿಗೆ ಇವ್ರಿಗೆ ಇವ್ರ ಏನು ಚರಿತ್ರೆ ಗೊತ್ತಾಗಲಿ ಅಂತ ಅಲ್ಲಿ ನಿಲ್ಲಿ ಬಂದ್ರೆ ಅಂತ ಗೊತ್ತಾಗೋದು. ಚರಿತ್ರೆ ಗೊತ್ತಾಗ ಚರಿತ್ರೆ ಬರೀಲಿಕ್ಕೆ ನಿರ್ಮಾಣ ಮಾಡೋದಕ್ಕೆ. ಸೊ ಇಷ್ಟೆಲ್ಲ ಉದ್ದೇಶಗಳು ಮತ್ತು ಇಷ್ಟೆಲ್ಲ ಉಪಕಾರಗಳು, ಇಷ್ಟೊಂದು ಪ್ರಯೋಜನಗಳು, ಇಷ್ಟೊಂದು ಪವಿತ್ರವಾದಂತಹ ಸಂದೇಶಗಳು ಈ ಒಂದು ಇದರಲ್ಲಿ ಕುಂಭಮೇಳದಲ್ಲಿ ನಿಮಗೆಲ್ಲ ಲಭ್ಯ ಆಗ್ತದೆ. ಯಾರನ್ನು ಕಾಪಿ ಮಾಡಕ್ ಹೋಗಬೇಡಿ, ನ್ಯಾಚುರಲ್ ಆಗಿ ಬಿ ನ್ಯಾಚುರಲ್, ಬಿ ಸೈಂಟಿಫಿಕ್. ಮೂಢನಂಬಿಕೆಗಳಿಂದ ಹೊರಬಂದು ವೈಜ್ಞಾನಿಕವಾಗಿ ನಿಮ್ಮ ಧಾರ್ಮಿಕ ಆಚಾರ ವಿಚಾರಗಳು ಸಂಪೂರ್ಣವಾಗಿ ಕೊಡಿ. ಯು ಆರ್ ಫ್ರೀ ಟು ಸೆಲೆಬ್ರೇಟ್ ಯುವರ್ ರಿಲಿಜಿಯಸ್ ಆರ್ ಪಾಸಿಟಿವ್. Nobody prevents, nobody intervenes, because this is the province of the constitution. ಆ ರೀತಿ ಮಾಡಬೇಕು ಅಂತೇಳಿ ಪೂಜ್ಯ ಗುರುಗಳ ನೇತೃತ್ವದಲ್ಲಿ ಇದು 13ರಲ್ಲಿ ಇಷ್ಟೊಂದು ಜನಸಾಗರ 12ರಲ್ಲಿ ಇಷ್ಟು ಬರ್ತಾ ಇದ್ರು, ಈ ಮಟ್ಟಿಗೆ ಬಂದಿಲ್ಲ. ನಮ್ಮ ಜಿಲ್ಲಾಡಳಿತ ಲಕ್ಷ್ಮೀಕಾಂತ್ ರೆಡ್ಡಿ ಅವರ ನೇತೃತ್ವದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಲಕ್ಷಾಂತರ ಜನರು ಈ ಕಾರ್ಯಕ್ರಮದಲ್ಲಿ ಬಂದು ಸೌಹಾರ್ದ ಸಂದೇಶವನ್ನ ಕೊಂಡೊಯ್ಯುವಂತ ಪ್ರಯತ್ನವನ್ನ ಪೂಜ್ಯ ಗುರುಗಳು ತಮ್ಮ ನಡವಳಿಕೆ ನಿಲುವಿನ ಮೂಲಕ ಮಾಡಿಕೊಟ್ಟಿದ್ದಾರೆ. ಕರ್ನಾಟಕ ಒಂದು ಸುಖಿ ರಾಜ್ಯವಾಗಿ ಸೌಹಾರ್ದಯುತ ರಾಜ್ಯವಾಗಿ ಹೊರಹೊಮ್ಮಲಿಕ್ಕೆ ಈ ತರ ಆಚಾರ ವಿಚಾರಗಳು ಪ್ರೇರಣೆಯಾಗಲಿ ಅಂತ ಆಶಿಸಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯಮಂತ್ರಿಗಳೇ ಬರಬೇಕಾಗಿತ್ತು. ಅವ್ರು ನನ್ನ ಆಕಾಶ ಕುರಿತ ಬಿಸಿ ನೀನು ತಪ್ಪಿಸ್ಕೊಂಡ್ಬಿಟ್ಟು ನಾನು ಹೋಗಲೇಬೇಕು ಅಂತ ನನಗೆ ನೆನ್ನೆ ಸೂಚನೆ ಕೊಟ್ಟಿದ್ದೀನಿ. ನೆನ್ನೆ ಬರ್ತಾ ಇದ್ದೆ ನಾನು ನಮ್ಮ ಇನ್ವೆಸ್ಟರ್ ಮೀಟಿಂಗ್ ಅಲ್ಲಿ ಹೋಗ್ಬೇಕಾದ್ರಿಂದ ಅಲ್ಲಿ ಅಟೆಂಡ್ ಮಾಡಿದೆ. ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಲ್ಲಿ ಬೆಳಿಗ್ಗೆ 7 ಗಂಟೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಗುರುಗಳ ಜನಪರ ಸಂದೇಶ, ಧಾರ್ಮಿಕ ವೈಜ್ಞಾನಿಕ ಸಂದೇಶದ ಆಚರಣೆ ಮೂಲಕ ಎಲ್ಲರನ್ನೂ ಒಗ್ಗೂಡಿಸಿದ್ದಾರೆ. ನಿಮಗೆಲ್ಲ ಶುಭ ಆಗ್ಲಿ, ನಿಮ್ಮ ಮನಸ್ಸಿನ ಪರಿವರ್ತನೆ ಆಗ್ಲಿ. ಮೈ ಕೊಳೆ ನೀರು ನಿಂತ ತಕ್ಷಣ ಹೋಗ್ಬಿಟ್ರೆ ಆಗೋದಿಲ್ಲ, ದಿನ ಕೊಡೆ ಸೇರ್ತಾನೆ ಇರ್ತದೆ. ಆದ್ರೆ ನಿಮ್ಮ ಮನಸ್ಸಿನ ಕೊಳೆಯನ್ನ ತೊಳೆದು ಪರಿಶುದ್ಧವಾದ ಮನಸ್ಸುಗಳ ಮುಖಾಂತರ ಮನುಷ್ಯರ ದೃಷ್ಟಿಯಲ್ಲಿ ಮನುಷ್ಯರ ಒಂದೇ ಅನ್ನುವ ಸಂದೇಶವನ್ನ ಕೊಂಡೊಯ್ಯಬೇಕು ಅಂತ ನಿಮಗೆ ಮನವಿ ಮಾಡಿ ಪೂಜ್ಯ ಗುರುಗಳಿಗೆ ವಂದಿಸಿ ನನ್ನ ಮಾತನ್ನ ಮುಕ್ತಾಯ ಮಾಡಿದರೆ ನಿಮಗೆ ಎಲ್ಲರಿಗೂ ಧನ್ಯವಾದಗಳು.